ನಮಸ್ತೆ. ನಿಮ್ಮೆಲ್ಲರಿಗೂ ನಾನು ಒಂದು ವಿಷಯನ ಹೇಳೋಣ ಅಂತ ಬಂದಿದ್ದೀನಿ. ಅದೇನು ಅಂತ ಹೇಳಿದ್ರೆ, ನೀರನ್ನು ಅಭಿಮಂತ್ರಿಸುವುದು ಅಥವಾ ಅದನ್ನು ವಾಟರ್ ಚಾರ್ಜಿಂಗ್ ಅಂತ ಹೇಳ್ತಾರೆ. ಕೆಲವ್ರಿಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿಲ್ಲದೆ ಇರಬಹುದು. ತಿಳಿಸುವಂಥ ಪ್ರಯತ್ನ. ಅದು ಯಾಕೆ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಡಾಕ್ಟರ್ ಮಸಾರೋ ಎಮೋಟೋ ಅನ್ನೋರು ನೀರಿನ ಮೇಲೆ ಅಥವಾ ನೀರಿನ ಅಣುಗಳ ಮೇಲೆ ಒಂದು ಪ್ರಯೋಗ ಮಾಡ್ತಾರೆ. ನೀರಿಗೆ ಮನುಷ್ಯನ ಭಾವನೆಗಳನ್ನು ಅಥವಾ ಶಬ್ದಗಳನ್ನು ಅಥವಾ ಅವನಲ್ಲಿರುವ ಕಂಪನಗಳನ್ನು ಗ್ರಹಿಸುವ ಶಕ್ತಿ ಇದೆಯಾ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಅವರೊಂದು ಪ್ರಯೋಗ ಮಾಡ್ತಾರೆ. ನೀರಿಗೆ ಒಂದಷ್ಟು ಬೈತಾರೆ, ಮತ್ತು ಇನ್ನೊಂದು ಸ್ವಲ್ಪ ನೀರಿಗೆ ಅವರು ಪ್ರೀತಿಯಿಂದ ಮಾತಾಡಿಸ್ತಾರೆ. ಹಾಗೆ ಮತ್ತೊಂದು ಸಲ ಅದಕ್ಕೆ ಸಂಗೀತವನ್ನು ಹೇಳ್ತಾರೆ. ಹೀಗೆ ಪ್ರತ್ಯೇಕವಾಗಿ ಶೇಖರಣೆ ಆಗಿರುವಂತಹ ನೀರಿನಲ್ಲಿ ಅದು ಮಂಜುಗಡ್ಡೆಯ ರೂಪಿನೆಲ್ಲ ಆದಮೇಲೆ ಅದನ್ನು ಅವರು ತಮ್ಮ ಪ್ರಯೋಗಾಲಯಕ್ಕೆ ತಗೊಂಡು ಆ ಅಣುಗಳಲ್ಲಿರುವ ಒಂದು ರೂಪಗಳನ್ನು ಪರೀಕ್ಷೆ ಮಾಡ್ತಾರೆ. ಯಾವ ಒಂದು ನೀರಿಗೆ ಅವರು ಪ್ರೀತಿಯಿಂದ ಮಾತಾಡಿಸಿರ್ತಾರೋ ಅದರಲ್ಲಿ ಅವರು ಹೂವಿನಂತಹ ಅಥವಾ ಸುಂದರವಾದಂತಹ ರೂಪಗಳನ್ನು ಅವ್ರ ಕಣ್ಣಿಗೆ ಕಾಣುವಂಥ ಕೆಲಸ ಆಗತ್ತೆ. ಈ ಬೈದಿರ್ತಾರಲ್ಲ, ಕೆಟ್ಟ ಶಬ್ದಗಳಿಂದ ಮಾತಾಡುವಂಥ ನೀರೇನಿದೆ, ಅದನ್ನು ಪ್ರಯೋಗಾಲಯದಲ್ಲಿ ನೋಡಿದಾಗ ಅವ್ರಿಗೆ ಗೊತ್ತಾಗತ್ತೆ ಆ ಅಣುಗಳಲ್ಲಿ ಬಹಳ ಏರುಪೇರು ಅಥವಾ ಅದು ಕ್ರಿಸ್ ಕ್ರಾಸ್ ಆ ಥರ ಯಾವುದೋ ಒಂದು ಬೇರೆಯ ರೀತಿಯ ಶೇಪಿನಲ್ಲಿ ಅದು ಇರೋದಂತ ಕಂಡುಕೊಳ್ತಾರೆ. ಹಾಗಾದರೆ ನೀರು ನಮ್ಮ ಮಾತು ಕೇಳುತ್ತಾ? ಖಂಡಿತ ಕೇಳುತ್ತೆ. ಹಾಗಾದರೆ ಕಿವಿ ಇದೆಯಾ? ಕಿವಿ ಅಂತಲ್ಲ, ಅಣುವಿನಲ್ಲೂ ಎನರ್ಜಿ ಅಂತ ಒಂದು ಇದೆ, ಅಂದರೆ ಶಕ್ತಿ ಅಂತ ಇದೆ. ನಾವು ಮಾತನಾಡುವ ಮಾತುಗಳನ್ನು ಅಥವಾ ನಮ್ಮ ಮಾತಿನಲ್ಲಿರುವಂತಹ ಭಾವನೆಗಳಿಗೆ ಸ್ಪಂದಿಸುವಂತಹ ಒಂದು ಶಕ್ತಿ ನೀರಿಗೆ ಇದೆ. ನಿಮಗೆ ಗೊತ್ತಿರ್ಬೋದು, ಹಿಂದಿನ ಕಾಲದಲ್ಲಿ ಅಥವಾ ಪುರಾಣ ಪುಣ್ಯಕಥೆಗಳಲ್ಲಿ ಋಷಿಮುನಿಗಳು ಅವರಿಗೆ ತಪಸ್ಸಿಗೆ ಭಂಗ ಆಯಿತು ಅಂತ ಹೇಳಿದ್ರೆ ಕಣ್ಣು ಬಿಟ್ಬಿಟ್ಟು ಕಮಂಡಲೆದಿರೋ ನೀರು ತೊಗೊಂಡು ಕೈಗೆ ಹಾಕ್ಕೊಂಡು ಅವ್ರು ಯಾವುದೋ ಒಂದು ಮಂತ್ರನ ಹೇಳ್ಕೊಂಡು, ನನ್ನ ಎದುರಿಗಿರೋ ಮನುಷ್ಯನಿಗೆ ವ್ಯತಿರಿಕ್ತವಾಗಿ ಈ ನೀರು ಕೆಲಸ ಮಾಡಲಿ ಅಥವಾ ಅವನಿಗಿಂತ ಶಾಪವನ್ನು ಕೊಡಬೇಕು ಅಂತ ಒಂದು ಮಂತ್ರವನ್ನು ಹೇಳಿ ಆ ನೀರನ್ನು ಆ ವ್ಯಕ್ತಿಯ ಮೇಲೆ ಸಿಂಪಡಿಸ್ತಾಯಿದ್ರು. ಅವಾಗ ಏನಾಗ್ತಾಯಿತ್ತು, ಅವರ ಮನಸ್ಸಿನಲ್ಲಿ ಅವರು ಯಾವ ರೀತಿಯ ಶಾಪವನ್ನು ಕೊಡಬೇಕು ಅಂತ ಅವರು ಅಂದ್ಕೊಂಡಿದ್ರು ಅದು ಸಾಕಾರ ಆಗ್ತಾಯಿತ್ತು. ಅಂದರೆ ಇಲ್ಲಿ ಅದನ್ನು ಅವರು ನೆಗೆಟಿವ್ ಆಗೂ ಸಹ ಅದನ್ನು ಬಳಸ್ಕೊಂಡ್ರು. ಅದೇ ರೀತಿ ನೀವು ದೇವಸ್ಥಾನಗಳಿಗೆ ಹೋಗ್ತೀರಿ, ಅಲ್ಲಿ ತೀರ್ಥವನ್ನು ಕೊಡ್ತಾರೆ. ಅವರು ಕೊಡುವುದು ನಿಮಗೆ ಒಂದು ಉದಾಹರಣೆ ನೀರಿರಬಹುದು. ಅದನ್ನು ಕುಡಿದಾಗ ನಿಮ್ಗೆ ಎಷ್ಟು ಸಂತೋಷ ಆಗುತ್ತಲ್ವ, ಮನಸ್ಸಿಗೆ ಆಹ್ಲಾದ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮಂತ್ರಶಕ್ತಿಗಳ ಪ್ರಭಾವ ಆ ನೀರಿನ ಮೇಲೆ ಆಗಿರುತ್ತೆ. ಹಾಗಾಗಿ ಅದು ಧನಾತ್ಮಕವಾದಂತಹ ಲಕ್ಷಣಾತ್ಮಕವಾದಂತಹ ಒಂದು ಕೆಲಸ ಅದು ಮಾಡತ್ತೆ. ಹಾಗಾದರೆ ನಾವು ಈ ನೀರನ್ನು ದಿನನಿತ್ಯ ಹೇಗೆ ಬಳಸ್ಕೊಳ್ಬಹುದು, ನಾವು ಹೇಗೆ ಚಾರ್ಜ್ ಮಾಡ್ಕೊಳ್ಬೋದು ಅಂತಂದರೆ, ಹೀಗೆ ನೀವು ಒಂದು ಗ್ಲಾಸ್ನಲ್ಲಿ, ಬಹುಶಃ ಇದು ಟ್ರಾನ್ಸ್ಪರೆಂಟ್ ಇದ್ದರೆ ಒಳ್ಳೆಯದು, ಇಂತಹ ಒಂದು ಗ್ಲಾಸ್ನಲ್ಲಿ 3/4 ಭಾಗ ನೀರನ್ನು ಹಾಕ್ಕೊಂಡು ಅದಕ್ಕೆ ಹೀಗೆ ಕೈಗಳನ್ನು ಮುಚ್ಚಿ ನಿಮ್ಮ ಎದೆ ಮುಂಭಾಗದಲ್ಲಿ ಇಟ್ಕೊಂಡು ನಿಧಾನವಾಗಿ ಒಂದು 3 ಬಾರಿ ಉಸಿರಾಡುತ್ತಾ ಕಣ್ಣುಗಳನ್ನು ಮುಚ್ಚಿಕೊಂಡು ನೀವು ನಿಮ್ಮ ಯಾವ ವಿಶ್ ಅದು ನಿಮಗೆ ಮ್ಯಾನಿಫೆಸ್ಟ್ ಆಗಬೇಕು ಅಥವಾ ನಿಮಗೆ ಆರೋಗ್ಯದ ಸಮಸ್ಯೆಗಳಿದ್ದರೆ ಅಂತಹ ಸಮಯದಲ್ಲಿ ಸಹ ಈ ನೀರನ್ನು ನೀವು ಅಭಿಮಂತ್ರಿಸ್ಕೊಳ್ಬೋದು. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಆರೋಗ್ಯದ ವಿಷಯಕ್ಕಾದರೆ ನೀವು ಪಾನೀಯಂ ಅಮೃತಂ ಅಸ್ತು ಅಂತ 3 ಬಾರಿ ಅದನ್ನು ಹೇಳೋದು, ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಆ ಭಾವನೆಗಳನ್ನು ಆ ನೀರಿಗೆ ಕಳಿಸೋದು, ಆಯಿತಾ? ಹಾಗೆ ಮೃತ್ಯುಂಜಯ ಮಂತ್ರ ಇದೆ ಅಲ್ವಾ, ಯಾರಿಗಾದರೂ ರೋಗ ಉಲ್ಬಣ ಆಗಿ ಅವರಿಗೆ ವಾಸಿ ಆಗ್ತಾ ಇರೋಲ್ಲ ಅಂತ ಹೇಳಿದ್ರೆ ಅಂತಹ ಸಮಯದಲ್ಲಿ ಸಹ ನೀವು ಈ ಮೃತ್ಯುಂಜಯ ಮಂತ್ರವನ್ನು ನೀವು ಹೇಳಬಹುದು. ಹೇಳಿಬಿಟ್ಟು ಅಂತಹ ನೀರನ್ನು ಆ ವ್ಯಕ್ತಿಗೆ ಕುಡಿಸಿದಾಗ ಅವರ ದೇಹದಲ್ಲಿ ಒಂದು ಚೇತರಿಕೆ ಅಥವಾ ಶಕ್ತಿ ಬಂದು ಅವರು ಆರೋಗ್ಯವನ್ನು ಕಾಣುವಂತಹ ಒಂದು ಸಮಯ ಬರುತ್ತೆ. ಇಷ್ಟೇ ಅಲ್ಲ, ಈ ನೀರನ್ನು ನೀವು ನಿಮ್ಮ ವಿಶಸ್ ಅಥವಾ ನಿಮಗೇನೋ ಒಂದು ಕೋರಿಕೆ ಇರುತ್ತೆ, ಅದು ನೆರವೇರಬೇಕು. ಬಹುಶಃ ನಿಮ್ಮ ಮಗಳಿಗೆ ಓದಿನಲ್ಲಿ ಕಾನ್ಸಂಟ್ರೇಷನ್ ಇಲ್ಲ ಅಂತ ಅಂದ್ಕೊಳ್ಳಿ, ಮಗನೋ ಮಗಳೋ ಯಾರಿಗೊಬ್ರಿಗೆ, ಅಥವಾ ನಿಮಗೆ ಇಲ್ಲ ಅಂತಲೇ ಅಂದ್ಕೊಳ್ಳಿ, ತೊಂದರೆ ಇಲ್ಲ. ಅಂಥ ಸಮಯದಲ್ಲಿ ನೀವೇನು ಹೇಳಬೇಕಪ್ಪ ಅಂತ ಹೇಳಿದ್ರೆ, ಈ ನೀರು ದೈವಿಕ ಶಕ್ತಿಯಿಂದ ಕೂಡಿದೆ, ಈ ನೀರನ್ನು ಕುಡಿಯೋದ್ರಿಂದ ನನ್ನ ಮನಸ್ಸಿನಲ್ಲಿ ಅಥವಾ ನನ್ನ ಮಗಳ ಮನಸ್ಸಿನಲ್ಲಿ ಅಥವಾ ನನ್ನ ಮಗನ ಮನಸ್ಸಿನಲ್ಲಿ ಏಕಾಗ್ರತೆ ಉಂಟಾಗಿ ಅವರ ನೆನಪಿನ ಶಕ್ತಿ ಅಥವಾ ಮೆಮೊರಿ ಪವರ್ ಜಾಸ್ತಿಯಾಗಿ ಅವರು ಉತ್ತಮ ಅಂಕಗಳನ್ನು ಪಡೆದುಕೊಂಡು ಅವರು ತಮ್ಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗ್ತಾರೆ ಅಂತ ನೀವು ಅದನ್ನು ನಿಧಾನವಾಗಿ ಹೇಳಿಕೊಂಡು, ಅಥವಾ ನೀವು ಅದೇ ರೀತಿ ನಿಮ್ಮ ಯಾವ ಯಶಸ್ಸಿದೆ ಅದನ್ನು ನೀರಿಗೆ ಹೇಳಿಬಿಟ್ಟು 3 ಬಾರಿ ಈ ನೀರನ್ನು ನೀವು ಉಫ್ ಅಂತ
ಇದು ಮಾಡೋ. ಅದು ನಿಮಗೆ ಇಷ್ಟ ಇದ್ದರೆ ಮಾಡ್ಬೋದು, ಹೈಜೆನಿಕ್ ಅಲ್ಲ ಅಂತಂದರೆ ಬಿಟ್ಬಿಡಿ, ಅದು ಮಾಡೋ ಅವಶ್ಯಕತೆ ಇಲ್ಲ. ಅಥವಾ ಹೀಗೆ ಮಾಡಿಬಿಟ್ಟು ಈ ನೀರನ್ನು ಆ ವ್ಯಕ್ತಿಗೆ ಕುಡಿಸೋದ್ರಿಂದ ನೀವು ಪರಿಣಾಮಕಾರಿಯಂತಹ ಪ್ರಯೋಜನಗಳನ್ನು ಕಾಣಬಹುದು. ಸೊ ಇದನ್ನು ನನಗಂತೂ ಮಾಡೋದಕ್ಕೆ ಬಹಳ ಇಷ್ಟ. ಏನೂ ಇಲ್ಲ ಅಂದರೆ ಸಿಂಪಲ್ಲಾಗಿ ನೀವು ಕುಡಿಯೋ ನೀರಿಗೆ ದಿನ ಕುಡಿಬೇಕಾದ್ರೆ ಪಾನೀಯಂ ಅಮೃತಮಸ್ತು, ಪಾನೀಯಂ ಅಮೃತಮಸ್ತು, ಪಾನೀಯಂ ಅಮೃತಮಸ್ತು ಅಂತ 3 ಸಲ ಹೇಳಿ ಕುಡಿದ್ರೂ ಸಹ ನಿಮ್ಮಲ್ಲಿ ಒಂದು ರೀತಿಯ ಒಳ್ಳೆಯ ಶಕ್ತಿ ಹರಿವು ಆಗುತ್ತೆ. ನಿಮ್ಮ ದೇಹಕ್ಕೆ ಒಂದು ಒಳ್ಳೆಯ ಶಕ್ತಿ ಅಥವಾ ಚೈತನ್ಯ ಬರುತ್ತೆ. ಸೊ ನೀವು ಮಾಡಿ ನೋಡ್ತೀರಾ? ಥ್ಯಾಂಕ್ ಯು. ಇಲ್ಲಿವರೆಗೂ ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಇದಕ್ಕೆ ಲೈಕ್ ಮಾಡಬಹುದು, ಕಾಮೆಂಟ್ ಮಾಡಬಹುದು, ಅಥವಾ ನಿಮ್ಮ ಸ್ನೇಹಿತರೊಂದಿಗೆ ಸಹ ನೀವು ಹಂಚಿಕೊಳ್ಬಹುದು. ಧನ್ಯವಾದಗಳು.